ನ್ಯೂಸ್ ಅವರಿಗೆ ಸ್ವಾಗತ. ರೇವಣ್ಣವ್ರು ನಿಮ್ಮನ್ನು ಕೇಳ್ತೀನಿ. ಬಹುತೇಕ ಇಂಥದ್ದೊಂದು ಆದೇಶ ಬರಬೇಕಾದ್ರೆ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಆಂಜನೇಯರಿಗೆ ಗೊತ್ತಿಲ್ಲ ಅನ್ಸುತ್ತೆ, ನನಗೆ ಗೊತ್ತಿರೋ ಪ್ರಕಾರ. ಇದು CM ಅವ್ರಿಗೆ ಗೊತ್ತಿರಲ್ಲ. ಕೆಲವು ಅಧಿಕಾರಿಗಳು ಈ ರೀತಿಯ ಕುಚೇಷ್ಟೆ ಮಾಡಿದಾರೋ, ಉದ್ದೇಶಪೂರ್ವಕ ಮಾಡಿದಾರೋ. ಆದರೆ ಸಂಪೂರ್ಣವಾಗಿ ಇದ್ರ ಹೊಣೆ ಸರ್ಕಾರ ಇರಬೇಕಲ್ಲ, ಅಥವಾ ಹಿಂದಿನ ಸರ್ಕಾರದಲ್ಲಿ ಅದ್ರ ಡ್ರಾಫ್ಟ್ ರೆಡಿ ಆಗಿತ್ತು, ಅಥವಾ ಮುಂದೆ ಜಾರಿಗೊಳಿಸ್ಬೇಕು ಮಾಡೋದು ಗೊತ್ತಿಲ್ಲ. ನೀವು ಹಾಲಿ ಆಡಳಿತದಲ್ಲಿ ನೀವಿರೋದ್ರಿಂದ ಇದ್ರ ಹೊಣೆಗಾರ ಇದು ನೀವೇ ತಾನೇ. ಇದನ್ನು ತಕ್ಷಣ ನಿಲ್ಲಿಸ್ಬೇಕಲ್ವಾ? ಸತ್ಯನಾದ್ರೂ ಹೇಳ್ಬೇಕಲ್ಲ. ನಾನೇ ಖುದ್ದಾಗಿ ಹೋಗಿ ಚೆಕ್ ಮಾಡಿ ಮಾತಾಡಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇದು ಸತ್ಯಕ್ಕಿಂತ ಒಂದು ಸರ್ಕಾರದ ವೈಫಲ್ಯ ಅನ್ಸುತ್ತೆ. ಇಲ್ಲಿ ಜನಪ್ರತಿನಿಧಿಗಳ ಆಡಳಿತ ಕರ್ನಾಟಕದಲ್ಲಿ ನಡೀತಾ ಇದೆಯೋ ಅಥವಾ ಅಧಿಕಾರಶಾಹಿ ಆಡಳಿತ ನಡೀತಾ ಇದೆಯೋ, ಇಲ್ಲಿ ಜನಪ್ರತಿನಿಧಿಗಳು ಇದನ್ನು ಹೊಣೆ ಹೊರಬೇಕಾಗತ್ತೆ. ಸರ್ಕಾರ ಜನತೆ ಪರವಾದಂತಹ ತೀರ್ಮಾನ ತಗೋಬೇಕು. ರಾಜು ಅವರೇ, ನಾಳೆ ಕಮ್ಯುನಿಸ್ಟ್ ಬರಲಿ, BJP ಬರಲಿ, ಇನ್ನೆಲ್ಲ ಬಂದು ಇದು ಯಾವುದೇ ಸರ್ಕಾರ ಬಂದ್ರು ಈ ಅಧಿಕಾರಿಶಾಹಿಗಳು ಇವರೇ ಅಧಿಕಾರ ಮಾಡೋದು, ಅವ್ರನ್ನ ಸರಿಯಾದ ರೀತಿ ತಗೊಳ್ಬೇಕು. ಅವ್ರನ್ನ ಚುರುಕು ಮುಟ್ಟಿಸುವಂತ ಕೆಲಸಗಳು ಎಲ್ಲ ಮಾಡ್ತಾನೆ ಇರ್ತೀವಿ. ಆದ್ರೆ ಒಂದೇ ತಿಂಗಳಲ್ಲಿ 6 ತಿಂಗಳಲ್ಲಿ ಅದು ಸೆಟ್ ಆಗಲ್ಲ. ಅವ್ರು ಹೆಂಗ್ ಬಂದು ಒಳಗಡೆ ಸೇರಿರ್ತಾರೆ ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಿದೆ. ನೀವು ಇನ್ನೂ ಆಡಳಿತಕ್ಕೆ ಬರಬೇಕು, ಆಡಳಿತ ಬಂದಾಗ ಗೊತ್ತಾಗಲ್ಲ. ಒಂದು ವರ್ಷ ಆಯ್ತು. ಸೂಕ್ಷ್ಮವಾದ ವಿಷಯಗಳ ಸರ್ಕಾರ ಗಂಭೀರವಾಗಿರ್ಬೇಕು. ಅದು ಒಪ್ಕೊಳ್ತೇನೆ. ಸರ್ಕಾರ ಗಂಭೀರವಾಗಿರ್ಬೇಕು, ಸೂಕ್ಷ್ಮವಾದ ವಿಷಯಗಳು ಅಧಿಕಾರಿಗಳು ಹೇಳಿದ್ದು ಅಪಾದನೆಯನ್ನ ಸರ್ಕಾರದ ಮೇಲೆ ಹೊಣೆ ಬರ್ತದೆ, ನಾನಿಲ್ಲ ಕೇಳಲ್ಲ. ಆದ್ರೆ ಅಧಿಕಾರಿಶಾಹಿ ಆಂಜನೇಯ ಅಂತ ಮಂತ್ರಿ ನಮ್ಮಲ್ಲಿ ಒಬ್ಬ ದೊಡ್ಡ ಆದರ್ಶವಾದ ವ್ಯಕ್ತಿತ್ವ ಇರ್ತಕ್ಕಂಥ ಮಂತ್ರಿ. ಆ ಮಂತ್ರಿ ಬಗ್ಗೆ ಭಾಳ ದೊಡ್ಡ ಗೌರವ ಇದೆ ವೈಯಕ್ತಿಕವಾಗಿ ನಮಗೆ, ಚಳುವಳಿಗಾರನಾಗಿ. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಆಗಿರ್ಬೋದು, ಗೊತ್ತಾಗಿಲ್ದಿರ್ಬೋದು, ಗೊತ್ತಿಲ್ಲ. ತಕ್ಷಣ ಈಗ ಸರ್ಕಾರ ಇದು 4 ತಿಂಗಳಾಗಿದೆ, ಗೊತ್ತಿರ್ಬೇಕಲ್ವಾ ಇತ್ತು ಒಂದು ಆದೇಶ. ನಾನು ಹೇಳ್ತಾರೆ ಅದು ಅವ್ರಿಗೆ ಗೊತ್ತಿಲ್ಲದೆ ಆಗಿದೆ ಅಂತ. ಇದ್ರ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಲಾಖೆಯನ್ನು ನೋಡ್ತಾ ಇಲ್ಲ ಅಂತ ಆಗುತ್ತೆ. ಇದ್ರ ಪಾಸಿಟಿವ್ ನೆಗೆಟಿವ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಫೈಲೂರ್. ರವಿಕುಮಾರ್ ಅವರೇ, ಇಲಾಖೆ ಒಬ್ಬ ಅಧಿಕಾರಿ ಹೊಡೆಸಿದಾನಂತಂದ್ರೆ ಅದರ ಇಂಪ್ಲಿಕೇಶನ್ ಏನು ಸರ್? ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ಅಲರ್ಟ್ ಇರ್ತಕ್ಕಂಥ ಮಿನಿಸ್ಟರ್, ಹೆಚ್ಚು ಕೆಲಸ ಮಾಡ್ತಾ ಇರ್ತಕ್ಕಂಥ ಮಿನಿಸ್ಟರ್, ಇದು ಹೆಂಗೆ ಬಂತು ಅವ್ರು ಪತ್ತೆ ಹಚ್ಚಬೇಕು. ಅಕಸ್ಮಾತ್ ಅವ್ರು ಕಣ್ತಪ್ಪಿನಿಂದ ಬಂದಿದ್ದಾರೆ, ಅವ್ರು ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರು ಅಧಿಕಾರಿ ಇದ್ದಾರೆ ಬೆಳಗ್ಗೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ಇದು ಸಾವಿರಾರು ಹಾಸ್ಟೆಲ್ಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇರ ಪರಿಣಾಮ ಆಗುತ್ತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನೇರ ಪರಿಣಾಮ ಆಗುತ್ತೆ, ಬಡ ವಿದ್ಯಾರ್ಥಿ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ನೇರ ಪರಿಣಾಮ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಂಜಿನಿಯರಿಂಗು, BCom, BBA ಇದೆಲ್ಲ ವಿದ್ಯಾರ್ಥಿಗಳು 2,000 ರೂಪಾಯಿ ಫೀಸ್ ಕಟ್ತಕ್ಕಂಥ ಜಾಗದಲ್ಲಿ 22,000 ರೂಪಾಯಿ ಕಟ್ಟಬೇಕಾಗತ್ತೆ ಫೀಸ್. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಕನ್ಸೆಷನ್ ಸಿಗಲ್ಲ. ಎರಡನೇದು, ಸ್ಕಾಲರ್ಶಿಪ್ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ? ಮಾರ್ಕ್ಸ್ ಕಡಿಮೆ ಬಂದರೆ. ಈ ಉದಾಹರಣೆ, ನೀವು 16,000ಕ್ಕಿಂತ ಹೆಚ್ಚು ಜನ ಪಾರ್ಟ್ ಟೈಮ್ ಲೆಕ್ಚರರ್ಸಿಂದ ಗೌರ್ಮೆಂಟ್ ಕಾಲೇಜಸ್ಗಳು ರನ್ ಆಗ್ತಾ ಇದೆ. ಸರಿಯಾಗಿ ಕ್ಲಾಸ್ಗಳು ನಡೀತಾ ಇಲ್ಲ. ಯೂನಿವರ್ಸಿಟಿಗಳಲ್ಲಿ ಸರಿಯಾಗಿ ಕ್ಲಾಸ್ಗಳು ನಡೀತಾ ಇಲ್ಲ. 60% ತೆಗೆದುಕೊಳ್ಬೇಕು ಥರ್ಡ್ A, ಥರ್ಡ್ B, ಓಕೆ. ಆದರೆ ನೀವು ಸರಿಯಾಗಿ ಕ್ಲಾಸ್ಗಳು ರನ್ ಮಾಡ್ತಾ ಇದ್ದೀರಾ. ಅವ್ರಿಗೆ 8,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಅವ್ರು ಹೊಟ್ಟೆ ತುಂಬ ಊಟ ಮಾಡಿ ಕ್ಲಾಸ್ ತೆಗೆದುಕೊಳ್ಳಲ್ಲ. ಅಂಥ ಸಂದರ್ಭದಲ್ಲಿ ಲ್ಯಾಬ್ಗಳಿಲ್ಲ, ಪ್ರಾಯೋಗಿಕ ಉಪಕರಣಗಳಿಲ್ಲ, ಸರಿಯಾಗಿ ಕಾಲೇಜುಗಳು ರನ್ ಆಗಲ್ಲ. ಅಂಥ ಕಡೆಗಳಲ್ಲಿ ನೀವು ಇಷ್ಟು ಮಾರ್ಕ್ಸ್ ತೆಗೆದುಕೊಳ್ಬೇಕು, ಕಾಲೇಜ್ಗೆ ಹೋಗ್ದಂಗಿದ್ರೆ ನಿಮ್ಮ ಮೇಲೆ ಪನಿಷ್ಮೆಂಟ್ ಮಾಡ್ತೀವಿ, ಸ್ಕಾಲರ್ಶಿಪ್ ಕಟ್ ಮಾಡ್ತೀವಿ ಅಂತ ಹೇಳಿದರೆ ಇದು ಯಾವ ನ್ಯಾಯ? ಇದನ್ನು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಇತ್ತೀಚೆಗೆ 1.5 ತಿಂಗಳಿಂದ ಬಹಳ ಬೆಸ್ಟ್ ಎಕ್ಸಾಂಪಲ್, ಬೆಂಗಳೂರು ಯೂನಿವರ್ಸಿಟಿಯ VC ಪ್ರೊಫೆಸರ್ ತಿಮ್ಮೇಗೌಡರ ನೇತೃತ್ವದಲ್ಲಿ ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ KB ವಿರುದ್ಧ ಯೂನಿವರ್ಸಿಟಿ ರಸ್ತೆಯಲ್ಲಿ 1,000 ಜನ ವಿದ್ಯಾರ್ಥಿಗಳ ಜೊತೆ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿ ಹೇಳ್ತಾರೆ, ನೀವೇನಾದ್ರೂ ಮುಷ್ಕರದಲ್ಲಿ ಭಾಗಿಯಾದಲ್ಲಿ ಅಥವಾ ಇನ್ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯನವರೇ ಪಾದಯಾತ್ರೆ ಮಾಡಲಿಲ್ಲ. ಅದೇ ಸಿದ್ದರಾಮಯ್ಯನವ್ರ ಪಾದಯಾತ್ರೆ ಏನು ಅಲ್ಲ, ಅಲ್ಲ ತಿಮ್ಮೇಗೌಡರು ನೋಡಿ ಬರ್ತಾ ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು. ಹಾಗಾದ್ರೆ ಅವ್ರು ಯಾವ ಕಾನೂನು ವ್ಯಾಪ್ತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದಾರೆ? ನಾನು ಪ್ರಶ್ನೆ ಕೇಳ್ತೀನಪ್ಪ. ಅಲ್ಲ ಪುಟ್ಟಣ್ಣವರೇ, ವೈಸ್ ಚಾನ್ಸಲರೇ ಬೀದಿಗಿಲ್ಲಿ ಚಳವಳಿ ಮಾಡ್ಬೇಕು. ನೀವು ಇಲ್ಲಿ ವಿದ್ಯಾರ್ಥಿಗಳು ಚಳವಳಿ ಮಾಡಬೇಡ, ವಿದ್ಯಾರ್ಥಿಗಳು ಚಳವಳಿ ಮೇಲೆ ಏನು ಆಕ್ಷನ್? ಅದ್ರ ಮೇಲೆ ಏನು ಕ್ರಮ ತಗೊಳ್ತಾರೆ? ಏನು ಕ್ರಮ ತಗೊಂಡು ನೋಡಿ. ಸೊ ಈ ಆದೇಶದಲ್ಲಿ ಯಾರು ತಪ್ಪೋ ಯಾರು ಹೊಣೆಗಾರರೋ ಗೊತ್ತಿಲ್ಲ. ಸರ್ಕಾರ ಜವಾಬ್ದಾರಿ ನಾಳೆನೇ ವಾಪಸ್ ಪಡಿಬೇಕು. ವಾಪಸ್ ಪಡೆದು ಆ ಅಧಿಕಾರಿ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಸೊ ಇದನ್ನು ನೀವು ನಾಳೆ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ? 100% ಸದನದಲ್ಲಿ ಮಾತಾಡ್ತೀನಿ, ಪ್ರಶ್ನೆ ಮಾಡ್ತೀನಿ. ಚಳುವಳಿಯನ್ನು ಹತ್ತಿಕ್ಕಲಕ್ಕಂಥ ಯಾವುದೇ ಸರ್ಕಾರ ಅದು ಹಿಟ್ಲರ್ ಸರ್ಕಾರ ಆಗುತ್ತೆ. ಪ್ರಜಾಪ್ರಭುತ್ವ ಒಪ್ಕೊಳ್ಳೋರು ಯಾರು ಚಳುವಳಿಯನ್ನು ಬ್ಯಾನ್ ಮಾಡ್ತೀನಿ ಅಲ್ಲಿ ಚಳುವಳಿ ಅದನ್ನ ಕೈಯೇ ಹಾಕಬಾರದು. ಸುದ್ದಿ ನೋಡಿ, ಈಗ ಉದಾಹರಣೆಗೆ ನಮಗೆಲ್ಲ ನಾವೇ ಒಂದು ವಾರ ಚರ್ಚೆ ಮಾಡಿದ್ವಿ. CET ಕಾಯ್ದೆ ನೋಡಿ, CET ಕಾಯ್ದೆ ಹೀಗೆ ಬಂತು, ಅದು ಕಣ್ತಪ್ಪಿನಿಂದ ಬಂತಾ? ಇಲ್ಲ. ಇದು ಹೇಗೆ ಬಂತು? ಇದು ಕಣ್ತಪ್ಪಿನಿಂದ ಬಂತಾ? ಇಲ್ಲ.
ಹಾಗಾದ್ರೆ ಸರ್ಕಾರ ಈ ತರದ ವಿಷಯಗಳ ಬಗ್ಗೆ ಗಮನ ಕೊಡಲ್ವಾ? ಮೈ ಮರಿತಾ ಇದೆ ಅಂತ. ಮೈ ಮರಿತಾ ಇದೆಯಾ? Yes. ಆಯ್ತು, ಈಗ ಉದಾಹರಣೆಗೆ ಸರ್, ಇದು ಚಳವಳಿ ಬಗ್ಗೆ ಹೇಳಿ. ಸಂಸತ್ನಲ್ಲಿ ಅದೇನೋ ಮೆಣಸಿನಕಾಯಿ ಪುಡಿ Pepper spray. ಅವ್ರ ಮೇಲೆ ಏನ್ ಆಕ್ಷನ್? ಅದ್ಯಾವ ಚಳವಳಿ ಗೊತ್ತಾಗ್ಲಿಲ್ಲ. ಅದೇನು ಚಳವಳಿ ಅದು? ಅಶ್ವಿನಿ ಸರ್ ಈಗ ನೀವು ಹೇಳ್ದಾಗೇನೆ ಈ ಒಂದು ಏನು ಬಂದಿದೆ ಇದನ್ನ ಫಸ್ಟ್ ತಗೋಬೇಕು, ಮೊದಲು ಹಿಂದೆ ವಾಪಸ್ ತಗೋಬೇಕು. ಅದಲ್ಲದೆ ಇವಾಗ ಏನಿದೆ ಫೆಸಿಲಿಟೀಸು ಇಲ್ಲ. ಇವಾಗ್ಲೂ ಹೇಗಿದೆ ಅಂತ ಹೇಳಿ ಒಂದು ಹುಡುಗನ್ಗೆ 28 ರೂಪಾಯಿ ಒಂದು ಊಟಕ್ಕೆ ಒಂದ್ ದಿನಕ್ಕೆ ಖರ್ಚು ಮಾಡೋದು. ಪರಪ್ಪನ ಅಗ್ರಹಾರದಲ್ಲೇ 90 ರೂಪಾಯಿ ಮಾಡ್ತಾರೆ ಒಂದು ಖೈದಿಗೆ, ಇಲ್ಲಿ 28 ರೂಪಾಯಿ. ನಮ್ ಡಿಮ್ಯಾಂಡ್ ಇರೋದು ಮಿನಿಮಮ್ 100 ರೂಪಾಯಿ ಮಾಡ್ಬೇಕು. ಇವಾಗ ಇರೋ ಫೆಸಿಲಿಟೀಸೇ ಇಲ್ಲ. ಇದೊಂದು ಹುನ್ನಾರ ಅಷ್ಟೇನೆ. ಇವಾಗ ಈ ತರ ಹೇಳ್ಬಿಟ್ರೆ 70% ಹುಡುಗರು ಪಾಸೇ ಆಗಲ್ಲ, ಅವ್ರಿಗೆ ಕೊಡಲ್ಲ, ಕನ್ಸೆಷನ್ ಫೀ ಸಿಗಲ್ಲ. ಇನ್ನು ಈ ಥರದ್ದು ಮುಷ್ಕರ ಯಾರಾದರೂ ಹೋಗ್ತಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿ ಇದೊಂದು ಹುನ್ನಾರ. ಅಷ್ಟೇ ಅಲ್ಲದೆ ಈ CET ಮೂವ್ಮೆಂಟ್ ಏನಾಯ್ತಲ್ಲ, ನಾವು ಬಂದು ಕಾಲ್ ಕೊಟ್ವಿ AIDSO ಇಂದ. ಅದಾದ್ಮೇಲೆ ಆ ಆಕ್ಟನ್ನ ಪಾಸ್ ಮಾಡೋದನ್ನ ವಾಪಸ್ ತಗೊಂಡ್ರು. ಬಟ್ ನೀವು ಹೇಳದ ಹಾಗೇನೆ ಸರ್ಕಾರಗಳು ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನ ಬಹಳ ತರ್ತಾ ಇದ್ದಾರೆ ಹೊರತು ಇದನ್ನ ಖಂಡಿಸ್ಬೇಕು. ವಿದ್ಯಾರ್ಥಿಗಳು ಒಂದು ಬೆಸ್ಟ್ ಎಕ್ಸಾಂಪಲ್, ಕಳೆದ ಬಾರಿ ಇವರು SC ST ಮಕ್ಕಳಿಗಿದ್ದಂತ ಈ ಟೂರ್ ಒಂದು ಸ್ಕೀಮ್ ಅದು OBC ಮಕ್ಕಳಿಗೆ ವಿಸ್ತಾರ ಮಾಡಿದ್ರು. ಅವ್ರಿಗೆ ಮಾತ್ರ ಒಂದಷ್ಟು ಜನ ಹೂಲೆಪ್ಪಿಸ್ಬಿಡ್ತಾರೆ, ರದ್ರ ಮಾಡ್ಬಿಟ್ರು. ನಾನು ಹೇಳೋದು ಗೊತ್ತಾ, ಅದು ಆ ರೀತಿ ಮಾಡಿದ ತಪ್ಪು. ಆದ್ರೆ ಬೇರೆ ಜಾತಿ ಬಡ ಮಕ್ಕಳನ್ನ ಸೇರಿಸಿ ಮುಂದುವರಿಸಬಹುದಿತ್ತು. ನೀವು ಆ ಬಡ ಮಕ್ಕಳು, ಬಡ ಹಿಂದುಳಿದ ಮಕ್ಕಳಿಗೆ ಒಂದು ಅವಕಾಶ ಇತ್ತು ಅಂದ್ರೆ ನಿಮ್ ಕಮಿಟ್ಮೆಂಟ್ ಏನಾಗ್ತದೆ ಸಿದ್ದರಾಮಯ್ಯ ಅವರೇ? ಒಂದ್ ಕಡೆ ಶಾದಿ ಭಾಗ್ಯ ಅಂತೀರಿ, ಅದನ್ನ ಮತ್ತೆ ಹಿಂತಿರುಗುತ್ತೀರಿ. ನಿಮ್ಗೆ ಯಾಕೆ ಪ್ರಜ್ಞೆ ಇಲ್ವಾ? ನೀವು ಮೈ ಮರಿತಾ ಇದ್ದೀರಾ? ಅಲ್ಲ, ನಮ್ಮಲ್ಲಿ ರಾಜಕೀಯ ವೇದಿಕೆಯ ಮೇಲೆ ಮುಂದಾಲೋಚನೆ ಇರಬೇಕು. ಈ ಸಮಾಜದ ಭವಿಷ್ಯವನ್ನ ನಾವು ಯಾರ ಹೆಗಲಿಗೆ ಕೊಡ್ತಾ ಇದ್ದೇವೆ? ನಾಳೆ ಇವತ್ತಿನ ವಿದ್ಯಾರ್ಥಿಗಳ ಹೆಗಲಿಗೆ ಈ ದೇಶದ ಭವಿಷ್ಯವನ್ನ ನಾವು ಇಡ್ತೇವೆ. ಈ ದೇಶದ ಭವಿಷ್ಯನ ಹೊತ್ತುಕೊಳ್ಳೋ ಮಟ್ಟಕ್ಕೆ ಅವರನ್ನ ಶಕ್ತರನ್ನಾಗಿ ನಾವು ಮಾಡಬೇಕಲ್ಲ. ನಮ್ಮ ಸಂವಿಧಾನದ ಆಶೋತ್ತರ ಆರ್ಟಿಕಲ್ 19 ಸಬ್ ಕ್ಲಾಸ್ 1, 2 ಹೇಳುವಂಥದ್ದೇ ಮೊದಲು ಮಾತನಾಡುವಂತಹ ಹಕ್ಕು, ಸಂಘಟನೆ ಮಾಡುವಂತಹ ಹಕ್ಕು. ಸಂಘಟನೆಯಲ್ಲಿ ಬರುವಂಥದ್ದು ಪ್ರತಿಭಟನೆ. ಒಬ್ಬನಿಗೆ ನಮ್ಮ ದೇಶಕ್ಕೆ ಇತಿಹಾಸ ಇರುವಂಥದ್ದು ಸ್ವಾತಂತ್ರ್ಯ ಚಳವಳಿಯ ಇತಿಹಾಸ. ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಿಂದ ಭಗತ್ ಸಿಂಗ್ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ, ಚಂದ್ರಶೇಖರ್ ಆಜಾದ್ ಬಗ್ಗೆ ಸ್ಫೂರ್ತಿಗೊಂಡು ನಾವು ಚಳವಳಿಯಲ್ಲಿ ಭಾಗವಹಿಸಿದವರು. ನಾನು AISF ಅಲ್ಲಿ ಭಾಗವಹಿಸಿದ್ದೇನೆ, PVK ಯಲ್ಲಿ ಭಾಗವಹಿಸಿದ್ದೇನೆ. ನನ್ನ ಜೊತೆಗೆ ಹೋರಾಟ ಮಾಡಿದಂಥವರು ಕೆಲವೊಂದು ಜನ ಎನ್ಕೌಂಟರ್ನಲ್ಲಿ ಸತ್ತಿದ್ದಾರೆ. ಇಂತಹ ಈ ಸಮಾಜದ ಬಗ್ಗೆ ಚಿಂತನೆ ಇರುವಂಥದ್ದು ಅದು ವಿದ್ಯಾರ್ಥಿಯ ದಿನಗಳಲ್ಲಿ ಹೋರಾಟಗಳಲ್ಲಿ ಪಾಲ್ಗೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ರೇವಣ್ಣವ್ರೆ, ನನಗಿಲ್ಲಿ ಏನಾದರೂ ಅಲ್ಲಿ ಅವ್ಯವಸ್ಥೆ ಮಾಡಿದ್ರೆ ಅಥವಾ ನಿಮ್ಮ ನಿಯಮಾವಳಿಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ನಾನು ಶಿಕ್ಷೆ ತೊಗೊಳ್ಳೋದು ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ ಒಂದು ವ್ಯವಸ್ಥೆ ಇರುತ್ತೆ, ಒಂದು ಆ ರೀತಿ ಆಗಬೇಕು. ಮುಷ್ಕರ ಅಂತ ಶಬ್ದ ಸೇರಿಸುವಾಗ ನನಗೆ ಅರ್ಥ ಆಗ್ತಲ್ಲ. ಒಂದೇ ಅಲ್ಲ, ಬರೀ ನೀವು ಮುಷ್ಕರಕ್ಕೆ ಸೀಮಿತ ಆಗಬೇಡಿ. ಮುಷ್ಕರದ್ದು ಒಂದಾದ್ರೆ ಸೆಕೆಂಡು ಮಾರ್ಕ್ಸಿಸ್ಟ್ ತಗೊಳ್ಬೇಕು. ಆಧಾರ್ ಕಾರ್ಡ್ ಮೂರನೇದು ಈಗ CET ಮೊದಲು ದುಡ್ಡು ಕಟ್ಬಿಟ್ಟು ನೀವು ಆಮೇಲೆ ವಾಪಸ್ ಕೊಡಿ ಅನ್ನೋದು ಪೂರ್ಣವಾಗಿ ಸಂಪೂರ್ಣವಾಗಿ ಈ ಆದೇಶದಲ್ಲಿ ತಪ್ಪಿದೆ. ಇದು ಆರ್ಡರ್ ಆಗಬಾರ್ದು. ಇದನ್ನ ತಡೆ ಹಿಡಿತಕ್ಕಂಥದ್ದಕ್ಕೆ ಎಲ್ಲ ವಿಶೇಷವಾಗಿ ಈ ಸರ್ಕಾರದಿಂದ ಜನ ಇದನ್ನ ನಿರೀಕ್ಷೆ ಮಾಡ್ತಿರ್ಲಿಲ್ಲ. ಅವ್ರು ರೇವಣ್ಣವರು ಬಹಳ ಜವಾಬ್ದಾರಿಯಿಂದ ಇಲ್ಲ, ರವಿಕುಮಾರ್ ಒಂದು ಒಪ್ಕೋಬೇಕಾದ್ರೆ ರೇವಣ್ಣವ್ರು ಬಹಳ ಜವಾಬ್ದಾರಿಯಿಂದ ಒಪ್ಕೊಳ್ತಾ ಇದ್ದಾರೆ. ನಾನಂತೂ ಯಾವ ಕಾರಣಕ್ಕೆ ಒಪ್ಪಲ್ಲ ಅನ್ನುವಂಥ ಸ್ಪಷ್ಟ ಹೇಳಿ ಬಹುತೇಕ ಸರ್ಕಾರ ಅಥವಾ ಏನು ಸಮಾಜ ಕಲ್ಯಾಣ ಸಚಿವರಿದ್ದಾರೆ ಈಗ ಪುಟ್ಟಣ್ಣರ ಪ್ರಕಾರ ಅದನ್ನ ಸದನದ ಪ್ರಸ್ತಾಪ ಆದ್ರೆ ಇಂಥದ್ದೊಂದು ಆದೇಶ ಇನ್ನು ಮುಂದೆ ಯಾರಾದ್ರೂ ಮಾಡುವಾಗ ಮೈಯೆಲ್ಲ ಕಂಡಾಗ ಮಾಡ್ಬೇಕಾಗುತ್ತೆ. ನೀವು 10 ಪೇಜ್ ಸುತ್ತ ನೋಡಿಸಿದ್ರಿ, ಒಂದು ವರ್ಡ್ ಸೇರಿಸಿದ್ರಿ, ನಮ್ಗನ್ಸುತ್ತೆ 10 ಪೇಜಲ್ಲಿ ಯಾವ ವರ್ಡ್ರಿ ಅಂತ ಅನ್ಸ್ಬಿಡುತ್ತೆ. ಪುಟ್ಟಣ್ಣವ್ರು ಅನ್ಸಲ್ವ? ಹಂಗ ಅನ್ಸುತ್ತೆ. 100%. 100 ಒಳ್ಳೆ ಕೆಲಸ, 99 ಒಳ್ಳೇದು ಹೇಳಿ. ಇಡೀ 99 ಬಂದ್ಮೇಲೆ ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ಒಂದು ಶಬ್ದ ಹೇಳ್ಬಿಟ್ರೆ 99 ವೇಸ್ಟ್ ಅದ. ಖಂಡಿತ ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.